ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಈಗಾಗಲೇ ನಾವು ವೀರಮಾತೆ ಜೀಜಾಬಾಯಿ ಪಾಠದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ನಾವು ಕೊನೆಯದಾಗಿ ನೋಡಿದ್ದು ಜೀಜಾಬಾಯಿ ತನ್ನ ಮಗ ಶಿವಾಜಿಯನ್ನು ಕರೆದುಕೊಂಡು ಪುಣೆಗೆ ಬಂದು ನೆಲೆಸಿರುತ್ತಾರೆ. ಆಕೆಯ ಆಶೆ ಮೊಘಲ್ ಸಾಮ್ರಾಜ್ಯವನ್ನು ಕೊನೆಗಾಣಿಸಿ ಭಾರತದಲ್ಲಿ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸುವುದಾಗಿರುತ್ತದೆ. हमने देखा था कि जीजाबाई जो थी अपने बेटे के साथ पुणे में आके रहने लगती है और उसका आशा था कि वहाँ भारत में मुगलों का सल्तनत ख़त्म करना है और मराठा सल्तनत को पूरे भारत में विजय ध्वज उड़ाना है. ಮುಂದೆ ನೋಡೋಣ. ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ, ಮಹಾಭಾರತ ಮುಂತಾದ ಪುರಾಣ ಪುಣ್ಯಕಥೆಗಳನ್ನು ಹೇಳುತ್ತಿದ್ದವು. ತಾಯಿ ಏನು ಮಾಡ್ತಾ ಇದ್ದು, ತನ್ನ ಮಗ ಶಿವಾಜಿಗೆ ರಾಮಾಯಣ ಮತ್ತು ಮಹಾಭಾರತದಂತಹ ಕಥೆಗಳನ್ನು ಹೇಳುತ್ತಿದ್ದವು. ನ್ಯಾಯ, ನೀತಿ, ಸ್ತ್ರೀಯರಲ್ಲಿ ಗೌರವ, ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ಬೆಳೆಸಿದವು. ಶಿವಾಜಿಗೆ ವೀರಪುರುಷರ ಕಥೆಗಳನ್ನು ಹೇಳುವ, ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದವು. ಅಂದರೆ ಏನು ಹೇಳ್ತಾರೆ ನೋಡ್ರಿ, ಆಕೆ ಜೀಜಾಬಾಯಿ ಏನು ಮಾಡ್ತಾರೆ, ತನ್ನ ಮಗ ಒಬ್ಬ ಆದರ್ಶ ಪುರುಷ ಆಗಬೇಕು ಅಂತ ಆಸೆ ಇರ್ತದೆ. ಅದಕ್ಕೆ ಏನು ಮಾಡ್ತಾರೆ, ಆಕೆ ಹಲವಾರು ಪುಣ್ಯಕಥೆಗಳನ್ನು ಹೇಳುವುದರೊಂದಿಗೆ ನ್ಯಾಯ, ನೀತಿ ಯಾವ ರೀತಿ, ಅನ್ಯಾಯ ಯಾವುದು, ನ್ಯಾಯ ಯಾವುದು ಅನ್ನುವುದನ್ನು ಗುರುತಿಸುವಂಥ ಗುಣ, ಅದೇ ರೀತಿ ಸ್ತ್ರೀಯರಲ್ಲಿ ಗೌರವ, ಸ್ತ್ರೀಯರಲ್ಲಿ ಮಹಿಳೆಯರಲ್ಲಿ ಗೌರವವನ್ನು ಕಾಣುವಂಥ ಗುಣಗಳನ್ನು, ಕಷ್ಟ ಸಹಿಷ್ಣುತೆ, ಎಷ್ಟೇ ಕಷ್ಟ ಬಂದ್ರೂ ಹೆದರದೆ ಅದನ್ನು ಸಹಿಸಿ ಮುನ್ನಡೆಯುವಂಥ ಗುಣ, ಇವುಗಳನ್ನೆಲ್ಲ ಏನು ಮಾಡ್ತಾರೆ, ಚಿಕ್ಕಂದಿನಲ್ಲಿ ಮಗನಲ್ಲಿ ಬೆಳೆಸಿದವು ಅಂತ ಹೇಳ್ತಾರೆ. ಶಿವಾಜಿಗೆ ವೀರಪುರುಷರ ಕಥೆಗಳನ್ನು ಕೇಳುವ, ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದವು. ಮತ್ತೇನು ಮಾಡ್ತಾರೆ ಜೀಜಾಬಾಯಿ ತನ್ನ ಮಗನಿಗೆ, ಈಗಾಗಲೇ ಭಾರತದಲ್ಲಿ ಹಲವಾರು ವೀರ ಪುರುಷರು ಬಂದು ಹೋಗಿರ್ತಾರೆ, ಅವರ ಒಂದು ಕಥೆಗಳನ್ನು ಹೇಳುವುದು ಹಾಗೂ ಸಾಹಸಿ ಕೆಲಸಗಳನ್ನು ಹೆದರದೆ ಮಾಡುವಂಥ ಒಂದು ಗುಣವನ್ನು ಬಾಲ್ಯದಿಂದಲೇ ಜೀಜಾಬಾಯಿ ಶಿವಾಜಿಗೆ ಕಲಿಸಲು ಪ್ರಾರಂಭಿಸ್ತಾರೆ. तो यहाँ पर शिवाजी को जीजाबाई प्रतिनित्य रामायण और महाभारत के कथाओं को पढ़ाती रहती है और उसके साथ न्याय, नीति, न्याय और अन्याय को परखना, स्त्रीयರಲ್ಲಿ गौरव यानी स्त्रियों को गौरव देना और कष्ट सहिष्णु का गुणों को बाल्य से यानी अपने बचपन से ही सीखने की जो गुण है उसे सिखाने की कोशिश जीजाबाई करती है और भारत में अनेक वीर पुरुषों का कहानियों को वहाँ शिवाजी को सुनाती है और साहस के कार्यों को करने के लिए वहाँ ಶಿವಾಜಿ को बताती है. ಹೀಗೆ ಜೀಜಾಬಾಯಿ ಮಗನಲ್ಲಿ ಧೈರ್ಯ, ಸ್ವಾಭಿಮಾನ, ಸಾಹಸ, ಸೇವೆ, ತ್ಯಾಗ ಮುಂತಾದ ಮೌಲ್ಯಗಳನ್ನು ಬಾಲ್ಯದಲ್ಲಿಯೇ ತುಂಬಿದವು. ಈ ರೀತಿ ಏನು ಮಾಡ್ತಾರೆ, ಜೀಜಾಬಾಯಿ ತನ್ನ ಮಗನಲ್ಲಿ ಬೇಕಾದಂಥ ಧೈರ್ಯ, ಸ್ವಾಭಿಮಾನ ಮತ್ತು ಸಾಹಸ, ಸೇವೆ, ತ್ಯಾಗ ಎಲ್ಲ ಒಂದು ಉತ್ತಮ ಮೌಲ್ಯಗಳನ್ನು ಚಿಕ್ಕಂದಿನಿಂದಲೇ ಬೆಳೆಸಲು ಒಂದು ಪ್ರಾರಂಭಿಸಿದವು ಅಂತ ಹೇಳ್ತಾರೆ. ಅವನನ್ನು ಉತ್ತಮ ದೇಶಭಕ್ತನನ್ನಾಗಿ ಬೆಳೆಸಿದವು. ಶಿವಾಜಿಯನ್ನ ಒಬ್ಬ ಉತ್ತಮ ದೇಶಭಕ್ತ, ತನ್ನ ದೇಶದ ಬಗ್ಗೆ ಅಭಿಮಾನ ಇರುವಂಥ ಒಬ್ಬ ವ್ಯಕ್ತಿಯನ್ನಾಗಿ ಜೀಜಾಬಾಯಿ ಶಿವಾಜಿಯನ್ನ ಬೆಳೆಸಿದವು. ಅಖಂಡ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ದಾರಿದೀಪವಾದವು. ಮುಂದೆ ಅದೇ ಶಿವಾಜಿ ಏನು ಮಾಡ್ತಾನೆ, ಭಾರತದಲ್ಲಿ ಮರಾಠ ಸಾಮ್ರಾಜ್ಯದ ಒಂದು ಅಭ್ಯುದಯ ಅಥವಾ ಉದಯಕ್ಕೆ ಕಾರಣವಾದನು ಅಂತ ಇಲ್ಲಿ ಹೇಳ್ತಾರೆ. तो यहाँ पर माता जीजाबाई अपने बेटे शिवाजी में बहुत सारे जो अच्छे मूल्य है उनको बाल्य से ही शिवाजी के अंदर भरने की कोशिश करती है, उसे बताने की कोशिश करती है और उसे एक अच्छा या एक महान देशभक्त के रूप में उसे पालती है और अखंड मराठा साम्राज्य के स्थापन में वहाँ महत्वपूर्ण काम करती है. ಮುಂದೆ ಶಿವಾಜಿಯು ಪ್ರಬಲ ಮೊಘಲ್ ಸಾಮ್ರಾಟ ಔರಂಗಜೇಬನ ವಿರುದ್ಧ ಹೋರಾಡಿ ಜಯಗಳಿಸಿದನು. ನೋಡ್ರಿ, ಈಗ ಶಿವಾಜಿ ಬೆಳೆದು ದೊಡ್ಡವನಾದ ತಕ್ಷಣ ಏನು ಮಾಡ್ತಾನೆ, ಮೊಘಲ್ ಸಾಮ್ರಾಟ ಅಂದರೆ ಮೊಘಲ್ ರಾಜ ಆದಂಥ ಔರಂಗಜೇಬನ ವಿರುದ್ಧ ಹೋರಾಡುತ್ತಾನೆ. ಅಂದರೆ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಜಯಗಳಿಸುತ್ತಾನೆ.
ಜೀಜಾಬಾಯಿ ಮಗನ ವಿಜಯೋತ್ಸವಕ್ಕೆ ಬಹಳ ಸಂತೋಷಪಟ್ಟಳು. ಆಕೆಯ ತಾಯಿಗೆ ಏನಾಗಿಬಿಡ್ತದ, ಮಗನ ಒಂದು ವಿಜಯ ಅಥವಾ ಜಯ ಗಳಿಸಿರುವುದನ್ನು ಕೇಳಿ ಬಹಳ ಸಂತೋಷವಾಗ್ತದ. ನಾನು ಬೆಳೆಸಿದಂಥ ಮಗ ನಾನು ಕಂಡಂಥ ಕನಸನ್ನ ನನಸು ಮಾಡಲು ಮುಂದೆ ಹೋಗ್ತಿದ್ದಾನೆ ಅಂತ ಆಕೆಗೆ ಸಂತೋಷವಾಗ್ತದ. ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನಡೆಯಿತು. ಇದಾದ ತಕ್ಷಣ ಏನ್ ಮಾಡ್ತಾರೆ, ಶಿವಾಜಿಯನ್ನ ರಾಯಗಢದಲ್ಲಿ ಪಟ್ಟಾಭಿಷೇಕ ಅಂದ್ರೆ ಏನಾಗಿರ್ತದೆ, ಇವನು ರಾಜ ಅಂತ ಅವಾಗ ಏನ್ ಮಾಡ್ತಿರ್ತಾರೆ, ಘೋಷಣೆ ಮಾಡಬೇಕಾದ್ರೆ ಪಟ್ಟಾಭಿಷೇಕವನ್ನ ಮಾಡ್ತಿರ್ತಾರೆ. ಆ ಪಟ್ಟಾಭಿಷೇಕ ಎಲ್ಲಿ ಆಗುತ್ತದೆ ಶಿವಾಜಿದು ಅಂದ್ರೆ ರಾಯಗಢದಲ್ಲಿ ನಡೆಯುತ್ತದೆ. ಆ ಪಟ್ಟಾಭಿಷೇಕವನ್ನು ನಡೆಸಿಕೊಡಲು ಸ್ವಾಮಿ ರಾಮದಾಸರು ಬಂದು ಅವರ ಕೈಯಿಂದಲೇ ಏನ್ ಮಾಡ್ತಾರೆ, ಮುಕುಟಧಾರಣೆಯನ್ನ ಮಾಡ್ತಾರೆ. ಮುಕುಟ ಅಂದರೆ ರಾಜರ ತಲೆಯ ಮೇಲೆ ಇರತಕ್ಕಂಥ ಒಂದು ಕಿರೀಟದ ಒಂದು ಧಾರಣೆ, ಅಂದ್ರೆ ಅವ್ರಿಗೂ ಧರಿಸಿ ಇವರು ರಾಜ ಅಂತ ಘೋಷಣೆ ಮಾಡುವಂತ ಒಂದು ಸನ್ನಿವೇಶ, ಅದಕ್ಕೆ ಪಟ್ಟಾಭಿಷೇಕ ಅಂತ ಕರೀತಾರೆ. ಈ ರೀತಿ ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕವು ನೆರವೇರಿತು ಅಂತ ಹೇಳ್ತಾರೆ. तो आगे बढ़कर शिवाजी जो है मुगल सम्राट औरंगजेब के साथ युद्ध करता है और वहां युद्ध में विजयी हो जाता है। इस विषय को सुनकर माता जीजाबाई को बहुत आनंद होता है कि उनका जो इच्छा था कि पूरे भारत में मुगल साम्राज्य का अंत करके मराठा साम्राज्य को स्थापन करना है, तो वहां शिवाजी उसी रास्ते पे जो चल रहा था उसे देखकर जीजाबाई को खुशी होती है। और उसके बाद रायगढ़ में शिवाजी का जो पट्टाभिषेक यानी राजा कहकर वहाँ मुकुटधारण समारंभ किया जाता है और उसे वहाँ स्वामी रामदास जी अपने हस्त से शिवाजी को मुकुट धारण करके वहाँ राजा के रूप में पट्टाभिषेक किया जाता है। ಜೀಜಾಬಾಯಿ ಶಿವಾಜಿಯ ಬಾಲ್ಯದಲ್ಲಿದ್ದಾಗ ತಾನು ಕಂಡ ಕನಸು ನನಸಾಯಿತು ಎಂದು ಖುಷಿಪಟ್ಟು ಶಿವಾಜಿಯನ್ನು ಆಶೀರ್ವದಿಸಿದಳು. ಜೀಜಾಬಾಯಿಗೆ ಏನಾಗಿಬಿಡ್ತದ, ಬಾಲ್ಯದಿಂದಲೂ ಕನಸಿರ್ತದ ಮೊಘಲರನ್ನ ಸೋಲಿಸಿ ಭಾರತದಲ್ಲಿ ಮರಾಠ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಬೇಕು. ಈಗ ಮಗ ಮಾಡ್ತಿರತಕ್ಕಂಥ ಸಾಹಸವನ್ನು ನೋಡಿ ತಾಯಿಗೆ ಏನಿಸ್ತದ, ತಾನು ಬಾಲ್ಯದಲ್ಲಿ ಅಂದ್ರೆ ಶಿವಾಜಿ ಚಿಕ್ಕವನಿದ್ದಾಗ ಕಂಡಂತ ಕನಸು ಈಗ ನನಸಾಗ್ತಾ ಇದೆ ಅಂತ ಆಕೆಗೆ ಆನಂದವಾಗ್ತದೆ. ಆಕೆ ಆತನ ಮಗನನ್ನ ಆಶೀರ್ವದಿಸುತ್ತಾಳೆ. ಅಂದು ಅವಳು ಸಹ ರಾಜಮಾತೆ ಎನಿಸಿಕೊಂಡಳು. ಈ ಸಂತೋಷದ ದಿನಗಳನ್ನು ಅನುಭವಿಸಲು ಹೆಚ್ಚು ಅವಕಾಶ ಜೀಜಾಬಾಯಿಗೆ ಲಭಿಸಲಿಲ್ಲ. ನೋಡ್ರಿ, ಈಗ ಶಿವಾಜಿದು ಪಟ್ಟಾಭಿಷೇಕ ಆದ ಕೂಡಲೇ ಶಿವಾಜಿ ಒಬ್ಬ ರಾಜ ಅಂತ ಘೋಷಣೆಯನ್ನ ಮಾಡ್ತಾರೆ. ಆಗ ಶಿವಾಜಿ ರಾಜ ಆದ ತಕ್ಷಣ ರಾಜನ ತಾಯಿ ರಾಜಮಾತೆ ಅಂತ ಕರೆಸ್ಕೋತಾರೆ. ಆದ್ರಿಂದ ಜೀಜಾಬಾಯಿಗೆ ಏನಾಗ್ತದೆ, ಆನಂದ ಆಗ್ತದೆ, ತಾನೂ ಕೂಡ ಒಬ್ಬ ರಾಜಮಾತೆ ಅಂತ ಕರೆಸಿಕೊಂಡರು. ಇನ್ನು ಈ ಒಂದು ಸಂತೋಷದ ದಿನಗಳನ್ನ ನೋಡೋದಕ್ಕೆ ಜೀಜಾಬಾಯಿಗೆ ಬಹಳ ದಿನಗಳು ಲಭಿಸಲಿಲ್ಲ ಅಂತ ಹೇಳ್ತಾರೆ. ಶಿವಾಜಿ ಗದ್ದಿಗೆ ನೀಡಿದ ಕೆಲವೇ ದಿನಗಳಲ್ಲಿ ಹಾಸಿಗೆ ಹಿಡಿದಳು. ಅನಾರೋಗ್ಯದಿಂದ ಏನಾಗಿಬಿಡ್ತದ, ಜೀಜಾಬಾಯಿ ಕೆಲವೇ ದಿನಗಳಲ್ಲಿ ಹಾಸಿಗೆಯನ್ನ ಹಿಡಿದು ಬಿಡುತ್ತಾರೆ. ಇದಾದ ತಕ್ಷಣ ಸುಮಾರು 80 ವರ್ಷಗಳ ಕಾಲ ಜೀವಿಸಿದ ಜೀಜಾಬಾಯಿ ಮರಾಠರ ಅಭ್ಯುದಯ ಕಂಡರು. ಅನಂತರ ರಾಯಗಢದ ಬಳಿಯಿರುವ ಪಾಚಾಡ ಎಂಬ ಹಳ್ಳಿಯಲ್ಲಿ ಕ್ರಿಸ್ತಶಕ 1674ರಲ್ಲಿ ನಿಧನ ಹೊಂದಿದರು. ಇದಾದ ತಕ್ಷಣ ತಾಯಿ ಏನಾಗ್ಬಿಡ್ತಾ, ಹಾಸಿಗೆಯನ್ನು ಹಿಡಿತಾವ. ಜೀಜಾಬಾಯಿ ಅನಾರೋಗ್ಯದಿಂದ ಹಾಸಿಗೆಯನ್ನು ಹಿಡಿದು ಕೆಲವು ದಿನಗಳಲ್ಲಿ ತಾನು ಬದುಕಿದಂಥ ಸುಮಾರು 80 ವರ್ಷಗಳ ಕಾಲ ಮರಾಠರ ಒಂದು ಅಭ್ಯುದಯ ಅಂದರೆ ಯಾವ ರೀತಿ ಅವರ ಬೆಳವಣಿಗೆಯನ್ನು ಕಂಡು ಅನಂತರ ಏನಾಗ್ತದೆ, ರಾಯಗಢದ ಬಳಿಯಿರುವ ಪಾಚಾಡ ಎಂಬ ಹಳ್ಳಿಯಲ್ಲಿ 1674ರಲ್ಲಿ ನಿಧನ ಹೊಂದಿದರು ಅಂತ ಹೇಳ್ತಾರೆ. तो यहाँ जीजाबाई को बहुत ही आनंद होता है कि जो जीजाबाई शिवाजी जब बच्चा था तो तब उसने एक सपना देखा था कि भारत में मुगलों का साम्राज्य जो है अंत करना है, मराठा साम्राज्य को स्थापन करना है। तो उसके रास्ते पे जो शिवाजी चल रहा था उसे देखकर वहाँ जीजाबाई को खुशी होती है। उसी के साथ साथ जब शिवाजी को राजा के रूप में पट्टाभिषेक किया जाता है तो वहाँ शिवाजी को राजा बुलाने के साथ जीजाबाई को राजमाता के रूप में देखा जाता है। तो वहाँ बहुत ही आनंद महसूस करती है। लेकिन यहाँ इस आनंद बहुत दिन तक नहीं रहता,
क्योंकि कुछ ही दिनों में जीजाबाई वहाँ जीजाबाई के तबीयत बिगड़ने के कारण वहाँ अपने जीवन के 80 साल में मराठा साम्राज्य के पूरे उन्नति को देखती है और उसके बाद रायगढ़ के पास रहने वाले पाचाड़ एक विलेज में 1674 में वहाँ अपनी आखिरी सांस लेती है। तो यहाँ जीजाबाई का ಮರನ್ ಹೋ ಜಾತಾ ಹೈ। ಇದು ಒಂದು ಜೀಜಾಬಾಯಿ ಮತ್ತು ಶಿವಾಜಿಯ ಪಾಠದ ಒಂದು ಸಾರಾಂಶ ಆಗಿದ್ದು, ಇಲ್ಲಿ ತಾಯಿ ಜೀಜಾಬಾಯಿಯ ಒಂದು ಆಶಯವನ್ನ ಮಗ ಶಿವಾಜಿ ಯಾವ ರೀತಿಯಾಗಿ ಈಡೇರಿಸ್ತಾ ಎಂಬುದು ಇದರಲ್ಲಿ ಇರುವುದು। ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್।